ಇವತ್ತು ನಾವು ರೋಡ್ ಸೈಡ್ ಗೋಬಿ ತಿಂದು ಮತ್ತೆ ಸ್ಟಾರ್ ಹೋಟೆಲ್ ಗೋಬಿ ತಿಂದು ಹೇಗಿರುತ್ತೆ ಅದು ಟೇಸ್ಟ್ ಅಂತ ಹೇಳ್ತೀವಿ. ಸರಿ, ಅಣ್ಣ ರೆಸಿಪಿ ತೋರಿಸ್ತಾರೆ ಇವಾಗ. ಏನೋ ಹಾಕಿದ್ರು ಹೇಳ್ಬೇಕು ಇವಾಗ ರೆಸಿಪಿನ. ಆ ಕಡೆ ಹೋಗು. ಏನು ಹಾಕಿದ್ರಿ ಇವಾಗ? ಎರಡು ಹಾಕಾಯ್ತು. ಆಯಿಲ್ ಹಾಕಲ್ವಾ? ಏನೇನು ಹಾಕಿದ್ರಿ ಹೇಳಿ, ಇಟ್ಕೋತಾರೆ ಬರೀ ಪರವಾಗಿಲ್ಲ. ಫಸ್ಟ್ ಆಯಿಲ್, ಶುಂಠಿ ಬೆಳ್ಳಿ ಪೇಸ್ಟ್, ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ನೆಕ್ಸ್ಟ್ ಗೋಬಿ. ಗೋಬಿ ಹೆಂಗ್ ಮಾಡ್ತೀರಾ? ಗೋಬಿನ ಹೆಂಗ್ ಮಾಡ್ಕೊಂಡಿರ್ತೀರಾ? ಗೋಬಿ ಸರ್ ಕ್ಯಾಬೇಜ್ ಹಾಕ್ಬಿಟ್ಟು ಮೈದಾ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಬಿಟ್ಟು ಹಾಕಿರ್ತೀವಿ. ಸೀಕ್ರೆಟ್ ರೆಸಿಪಿ ಎಲ್ಲ ಬಿಟ್ಕೊಡ್ತಿದ್ದೀರಲ್ಲ? ಯಾವ್ದು ಇಲ್ಲ, ಈಗ ಸೀಕ್ರೆಟ್ ಐಟಮ್ ಇಲ್ಲ. ಇದು ಟೊಮೆಟೊ ಸಾಸ್ ಸರ್, ನಾವೇ ಓನ್ ಮಾಡಿರೋದು. ಓಕೆ. ಇದು ಸೋಯಾ ಸಾಸಾ? ಸೋಯಾ ಸಾಸು. ಇದು ನೀವು ಓನ್ ಮಾಡ್ಲಿಲ್ವಾ? ಅದೊಂದಿಲ್ಲ ಅಷ್ಟೇ. ಇದು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ ಹಾಕಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಥರನೇ ಮಿಕ್ಸ್ ಮಾಡಬೇಕಾ? ಅವ್ರವರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೋದು ಸರ್. ಡ್ರೈ ಆಗ್ತಿದೆ ಅಂತ ನೀರು ಹಾಕೋತಿದ್ದೀರಾ? ಸ್ವಲ್ಪ ನೀರು ಹಾಕಲಿಲ್ಲ, ಫುಲ್ ಡ್ರೈ ಆಗ್ಬಿಡುತ್ತೆ. ಮಾತಾಡ್ತಿರ್ಬೇಕು ನೀವು. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇವಳ ಹತ್ರನೇ ತಿನ್ನೋದು, ಸೊ ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಬೇರೆ ಬೇರೆ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ, ಬೇರೆ ಬೇರೆ ವಿಡಿಯೋಸ್ ನೋಡ್ತಿರ್ತೀರಾ. ಯಾವಾಗಲೂ ನೋಡಿ ನಾವು ಮಾತಾಡ್ತಾ ಕೂತಿರ್ತೀವಿ ಮನೇಲಿ ಫ್ಯಾಮಿಲಿ ಸಮೇತವಾಗಿ. ಫ್ರೀ ಇದ್ದಾಗ ನೋಡ್ತಾರೆ, ಬಿಸಿ ಇದ್ದಾಗ ನೋಡಲ್ಲ. ನಮ್ಮ ನೋಡಕ್ಕಾಗಲ್ಲ. ಇಲ್ಲೇನೋ ಮಾಡ್ತಿದ್ದಾರೆ. ಮಶ್ರೂಮ್ ಮಂಚೂರಿ ಎಲ್ಲ ರೆಡಿ ಮಾಡ್ತೀವಿ. ಮಶ್ರೂಮ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ ಇಲ್ಲೇ ರೆಡಿ. ಮಶ್ರೂಮ್ ಕೇಳಿದಾಗ ಇಲ್ಲಿ ಹಾಕೊಡ್ತಾರೆ ಬಿಸಿಯಾಗಿ. ಮಶ್ರೂಮ್ ಚೆನ್ನಾಗಿರುತ್ತೆ. ನೀನ್ ಟ್ರೈ ಮಾಡಿದ್ದೆ ಅನ್ಸುತ್ತೆ. ನಾರ್ಮಲ್ಗಿಂತ ಮಶ್ರೂಮ್ ಸಖತ್ತಾಗಿರುತ್ತೆ. ಸೊ ರೆಡಿ ಆಯ್ತು, ನಮ್ಮ ಗೋಬಿ ರೆಡಿ ಆಗಿದೆ. ನಾನು ಹಾಫ್ ಕೇಳಿದ್ದು ಫುಲ್ಲೇ ಕೊಟ್ಬಿಟ್ರು ಅನ್ನಿಸ್ತಿದೆ ನನಗೆ. ಸಾಕು ಅಷ್ಟೇ. ಸೊ ಆಯ್ತು, ಸರಿ ಅಣ್ಣ. ಸೊ ರೆಡಿ ಆಗಿದೆ. ಬಾ ತೋರಿಸ್ಬಿಡೋಣ. ನೋಡಿ ಕಲರ್ ಹೆಂಗಿದೆ ಅಂತ. ನೀವು ಟೇಸ್ಟ್ ಮಾಡಿ ಹೇಳ್ತಾರೆ. ಕಲರ್ ಹಾಕಿಲ್ಲ ಅಂತ ಹೇಳಿದ್ಯಲ್ಲ? ಕಲರು, ಹೋಮ್ ಮೇಡ್ ಸಾಸು, ಕೆಮಿಕಲ್ ಐಟಮ್ ಏನು ಹಾಕಲ್ವಂತ. ಸೊ ಟೇಸ್ಟ್ ಮಾಡಿ ಹೇಳ್ತೀವಿ ಎಲ್ಲಿ ಬರುತ್ತೆ ಅಂತ. ಒಂದ್ ನಿಮಿಷ. ಒಂದೇ ಒಂದು ನಿಮಿಷ, ನೀನೇ ತಿಂದ್ಬಿಡಲ್ಲ ಆಮೇಲೆ. ಸುಟ್ಟಿದ್ಯಾ? ಇಲ್ಲ, ಬಿಸಿ ಇದೆಯಲ್ಲ. ತಿನ್ನಿ. ರೆಡಿನಾ? ಹಾಂ. ನಿಧಾನಕ್ಕೆ ತಿನ್ನಿ ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ರೋಡ್ ಸೈಡು ಕಂಪೇರ್. ಇವಾಗ ನೆಕ್ಸ್ಟ್ ಸ್ಟಾರ್ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ, ಕ್ವಾಂಟಿಟಿ ಹೆಂಗಿರುತ್ತೆ. ಚೆನ್ನಾಗಿದೆಯಾ? ಹಾಫ್ ಪ್ಲೇಟ್ ಎಷ್ಟು, ಫುಲ್ ಪ್ಲೇಟ್ ಎಷ್ಟು ಅಂತ ಕೇಳಲೇ ಇಲ್ಲ ನಾವು. ನಾನೇ ಹೇಳ್ಬಿಡ್ತೀನಿ ತಡಿ, ಕೇಳಿ. ಹಾಫ್ ಪ್ಲೇಟ್ ಎಷ್ಟು, ಫುಲ್ ಪ್ಲೇಟ್ ಎಷ್ಟು? ಹಾಫ್ ಆದರೆ 50 ಮೇಡಮ್, ಫುಲ್ ಆದರೆ 80 ರೂಪೀಸ್ ಅಂತೀವಿ. ಹಾಫ್ ಆದರೆ 50. ಇದು ಫುಲ್ ತಾನೇ ಕೊಟ್ಟಿರೋದು ನಮಗೆ, ಫುಲ್ಲು. ಹಾಂ, ಫುಲ್ ಆದರೆ 80. ಸೊ ಟೇಸ್ಟ್ ಚೆನ್ನಾಗಿದೆ. ಇದೆಲ್ಲಿ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ MG ರೋಡಲ್ಲಿ. ಇದು MG ರೋಡ್ ಫುಡ್ ಸ್ಟ್ರೀಟು. ಸೊ 23ನೇ ಸ್ಟಾಲು. ಸೊ ಯಾವ್ಯಾವ ಮಂಜೂರಿ ಸಿಗುತ್ತೆ ಅಂದರೆ ಇವ್ರ ಹತ್ರ ಇಷ್ಟು ಐಟಮು ಸಿಗುತ್ತೆ. ಸೊ ಹಾಸನಿಗೆ ಬಂದಾಗ ವಿಸಿಟ್ ಮಾಡಿ ಅಣ್ಣನ. ನೀವು ಟೇಸ್ಟ್ ಮಾಡಿ ಹೇಳಿ. ನನಗೆ ಗೊತ್ತು, ನಾನು ತಿಂತಾನೆ ಇರ್ತೀನಿ. ಚೆನ್ನಾಗಿದೆ ಅಲ್ಲ? ಇವಾಗ ಅಲ್ಲಿ ಸಿಗೋಣ ಅಲ್ವಾ? ಹಿಂಗೆ ಕಟ್ ಮಾಡಿದ್ರೆ ಅಲ್ಲಿ ಸಿಗೋಣ. ಓಕೆ, ಇವಾಗ ರೋಡ್ ಸೈಡ್ ಗೋಬಿ ಮಂಜೂರಿ ತಿಂದಾಯ್ತು. ಇವಾಗ ಕಾಸ್ಟ್ಲಿ ಗೋಬಿ ಮಂಜೂರಿ ತಿನ್ನೋದಕ್ಕೆ ದೊಡ್ಡ ಹೋಟೆಲಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ ಒಳಗೆ. ಸ್ಟಾರ್ಟಿಂಗ್ಗೆ ಟಾನಿಕ್ ದರ್ಶನ ಆಗ್ತಾ ಇದೆ. ಅವೆಲ್ಲ ಬೇಡ, ತಪ್ಪು. ಗುಡ್ ಬಾಯ್. ಚೆನ್ನಾಗಿದ್ದೀರಾ? ನೋಡಿ ಒಳಗೆ. ಸೊ ಇಷ್ಟೆಲ್ಲ ಇರುತ್ತಲ್ಲ, ಹಾಗಾಗಿ ಕಾಸ್ಟ್ಲಿ ಇರುತ್ತೆ. ಬನ್ನಿ ನೋಡುವ ಪ್ರೈಸ್ ಕೂಡ ಎಷ್ಟಿರುತ್ತೆ ಅಂತ. ಹಾಂ, ಪ್ರೈಸ್ ಎಷ್ಟಿರುತ್ತೆ, ಇದಕ್ಕೆ ಎಷ್ಟಿರುತ್ತೆ. ಇಲ್ಲಿ ಹೋಟೆಲ್ಲು ನಡೀರಿ. ಸಿಂಹಾಸನ. ಅಲ್ಲಿ ನಾನು ಕಳ್ಳ, ಇಲ್ಲಿ ನಾನು ಕಳ್ಳ. ನಿಮಗೆ ನೀವು ಹೇಳ್ಕೊಂಡ್ರೆ ಹೇಗಿದ್ದೀರಾ ಜನರೇ? ಕ್ಲೋಸ್ ಮಾಡೆ. ನಂಗೆ ಎಲ್ಲ ಫ್ಲೋರ್ ಓದ್ಕೊಂಡು ನಾನು ತೋರಿಸ್ಕೊತಿದ್ದೀನಿ. ನಿಂಗೇನು ಅನ್ಸಲ್ವಾ ಇಂಥ ಸುರ ಸುಂದರ ಆಗಂಗೆ? ಸುರ ಸುಂದರ. ತಿರ್ಗು ಹೋಗ್ಲಿ, ಆ ಕಡೆ ತಿರ್ಗು. ತಿರ್ಗಲ್ಲ. ದೃಷ್ಟಿ ಬೇರೆ ಆಗೈತೆ. ದೃಷ್ಟಿ ಬೇರೆ ಕೇಡು. ಇದಲ್ಲ, ಇದೇನಾ? ನೋಡೋಣ.
ಹೋಗ್ಬಿಟ್ಟು ನೋಡೋಣ. ಮೇ ಬಿ ಇರಬೇಕಿದೆ ಅನ್ಸುತ್ತೆ. ಇದೇ ಇರ್ಬೇಕು. ಇದೆ ತಿಂತಿದ್ದಾರೆ ಆಲ್ರೆಡಿ. ಪ್ರೈವೇಸಿ ಎಲ್ಲ ಹಾಳು ಮಾಡೋದು ಬೇಡ. ಅವ್ರೇನು ಕಾಣಿಸ್ತಿಲ್ಲಪ್ಪ. ಪ್ರೈವೇಸಿ ಹಾಳಾಗಕ್ಕೆ ಅವ್ರೇನು ಕಾಣಿಸ್ತಿಲ್ಲ. ಓಕೆ, ಆ ಕಡೆ ತೋರಿಸ್ಬೇಡ. ಸೊ ನಾವಿಲ್ಲ ಎಲ್ಲರೂ ಕೂತ್ಕೊಳ್ಳೋಣ ಅಲ್ವಾ? ಹಾಂ ಸಾಕು ನನಗಿದೆ, ಅಲ್ಲೆಲ್ಲ ಬೇಡ. ನಡಿ. ಇಲ್ಲಿ ಸೊ ಇಲ್ಲಿ ಬಂದಿದ್ದೀವಿ. ಬೆಳಗ್ಗೆ ಬರ್ತೀನಿ ಅಂತ ಹೇಳು. ನೀನು ಆ ಕಡೆ ಸೈಡ್ ಕೂತ್ಕೊಂಡ್ರೆ ಬೆಳಗ್ಗೆ ಬರಲ್ಲ, ಈ ಕಡೆ ಸೈಡ್ ಕೂತ್ಕೋಬೇಕು. ಸರಿ ಆಯಿತು. ಮನೆಯಲ್ಲಿ ಈ ಕಡೆ ಕೂತ್ಕೊಳ್ಳಿ. ಬಟ್ ಹಾಂ, ಇಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆ ಬರ್ತೀಯ. ಸೊ ನಾವು ಆರ್ಡರ್ ಮಾಡಿಬಿಟ್ಟು ಸಿಗ್ತೀವಿ ತಡೀರಿ ನಿಮಗೆ. ಸೊ ಇಲ್ಲಿ ಗೋಬಿ ಮಂಚೂರಿಯನ್ನು 180, ಒಂದು ಗೋಬಿ ಮಂಚೂರಿಯನ್ ಅಷ್ಟೇ. ಸೊ ಬೇರೆ ಗೋಬಿ ಮಂಚೂರಿಗಳು ಕೂಡ ಸಿಗುತ್ತೆ. ಗೋಬಿ ಚಿಲ್ಲಿ 240, ಗೋಬಿ ಮಂಚೂರಿಯನ್ 180. ಸೊ ನಂದು ದುಡ್ಡು ಕಮ್ಮಿ ಇದೆ. ಅಲ್ಲಿ 50 ರೂಪಾಯಿ, ಅಲ್ಲಿ ಅರ್ಧ ಪ್ಲೇಟ್ 50, ಫುಲ್ ಪ್ಲೇಟ್ 80. ಅವ್ರು ವಿಡಿಯೋ ಮಾಡ್ತಿದ್ದೀವಿ ಅನ್ನೋ ಜೋಶಿಗೆ ಏನದು ಅರ್ಧ ಪ್ಲೇಟಿಗೆ ಜಾಸ್ತಿನೇ ಕೊಟ್ಬಿಟ್ಟಿದ್ರು. ಬಟ್ ಹಾಫ್ ಪ್ಲೇಟಿಗೆ ಇದ್ರಲ್ಲಿ ಕೊಡ್ತಾರೆ. ಅದೆಲ್ಲ ಆದರೂ ನೋಡಿಲಿ ಕ್ವಾಂಟಿಟಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ನನ್ನ ಪ್ರಕಾರ ಕ್ವಾಂಟಿಟಿ ಇಷ್ಟೇ ಇರುತ್ತೆ. ಗೆಸ್ಸಿಂಗ್. ಗೋಬಿ ಮಂಚೂರಿ ಚೆನ್ನಾಗಿಲ್ಲ ಅಂದರೆ ದುಡ್ಡು ಕೊಡಲ್ಲ, ಆಯಿತಾ? ಪರವಾಗಿಲ್ವಂತೆ, ದೊಡ್ಡ ಮನಸ್ಸು. ಇಲ್ಲಿ ಟಾನಿಕ್ ಎಲ್ಲ ಸಿಗುತ್ತೆ. ಎಲ್ಲೂ ಟಾನಿಕ್ ಸಿಗುತ್ತಲ್ವಾ? ಗೊತ್ತಾಯಿತು. ಸೆಟಪ್ ನೋಡಿದಾಗಲೇ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು ಗೊತ್ತಾ? ಅಲ್ಲಿ ಗ್ಲಾಸ್ ಕಳೆಲ್ಲ ಇದೆ ಅಲ್ಲ, ಅದು ನೋಡಿದಾಗ ಟಾನಿಕ್ ಸಿಗುತ್ತೆ ಅಂತ. ಕಳ್ರು ನೀವೆಲ್ಲ. ಇದೇನು ಇದು ಹಾಂ, ಹಾಟ್ ವಾಟರ್. ಡ್ರಿಂಕ್ಸ್ ಜೊತೆ ಯಾರು ಹಾಟ್ ವಾಟರ್ ತಗೋತಾರೆ? ಫಿಂಗರ್ ಬಾಲ್ಗೆ. ಓಕೆ. ಇವ್ರು ಕ್ಯಾಶಿಯರು. ಸೊ ದುಡ್ಡೆಲ್ಲ ಇಟ್ಟಿರ್ತೀರಾ? ಮನಿ ಕಿದರ್ ರಕ್ತೇವೋ ದಿಖಾವ್. ಈ ಥರ ತಗೊಂಡು ಎತ್ಕೊಂಡು हम लेके जा सकता है ना? जाओ, दे दो, पैसा दे दो ना. रात को ज़्यादा आएगा ना? ठीक है, हम रात को ही आएंगे. किधर से हो तुम? वेस्ट बंगाल से. ओके. कोलकाता. SRK, कोलकाता नाइट राइडर्स. हाँ, ಫುಲ್ ಜೋಶ್. RCB का फैन से. हाँ, ಈ ಸಲ ಕಪ್ ನಮ್ದೆ ಯಾವಾಗಲೂ. ಬ್ರೋ, ಹಾಂ, RCB. ನೀ तुम लोग ಎಲ್ಲ RCB. ಜೈ RCB. ಗುಡ್ ನಮ್ಮವ್ರು ಹಂಗಾದ್ರೆ ಅವರು. ನಮ್ಮವ್ರು ಹಂಗಾದ್ರೆ. ನೀವು ನಮ್ಮವ್ರೆ ಹಂಗಾದ್ರೆ. ಓಕೆ, RCB ಫ್ಯಾನ್ಸ್ ಅಲ್ವಾ? ಕೋಲ್ಕತ್ತಾ ಅಲ್ಲ, ಬ್ಯಾಂಗ್ಳೂರ್. ಸೊ ಹಿಂಗಿದೆ ಹೋಟೆಲು. ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂದರೆ, ಈ ವೆದರ್ ನೋಡಿ ಎಷ್ಟು ಸಾಕಾಗಿದೆ. ಎಲ್ಲಿ ಬರುತ್ತೆ ಅಂತ ಹೇಳಿ, ವೆದರಿಗೆ ಹೋಗ್ಬಿಟ್ರಲ್ಲ. ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಬರುತ್ತೆ. ಆ ಫ್ಲೈಓವರ್ ಇಂದ ಡೌನ್ ಅಲ್ಲಿ. ಮತ್ತೆ ನೀವೇನಾದ್ರು ಎಲೆಕ್ಟ್ರಿಕ್ ಕಾರ್ ಇಟ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಚಾರ್ಜ್ ಹಾಕೋಬೋದು. ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಜಿಯೋ BP ಇದೆಯಲ್ಲ, ಇಲ್ಲಿ ಚಾರ್ಜ್ ಹಾಕೋಬೋದು. ನೋಡಲ್ಲ, ಆಲ್ರೆಡಿ ಚಾರ್ಜ್ ಆಗ್ತಿದೆ. ಮತ್ತೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಕಣ್ರಪ್ಪ. ಸ್ಮಾಲ್ ಅಂಗಡಿಗಳು, ಚಿಕ್ಕ ಅಂಗಡಿಗಳು ಏನು ಕೊಡ್ತಾರೆ ಅಲ್ಲಿ ಪ್ರಮೋಷನ್ ಮಾಡಿಸೋದಕ್ಕೆ. ನಮ್ಮ ಕೈಲಾಗೋ ಒಂಥರ ಸಹಾಯ, ಮತ್ತು ನಾವು ಕೂಡ ಎಕ್ಸ್ಪ್ಲೋರ್ ಮಾಡೋದಂಗೆ ಆಗುತ್ತೆ ಅಂತ ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಈ ಹೋಟೆಲ್ಸ್ಗೆಲ್ಲ ಗೊತ್ತಿರುತ್ತಲ್ಲ ನೇಮು, ಅಲ್ಲಿಗೆ ಹೋಗಿ ಕೇಳ್ಕೊಬೋದು ಎಷ್ಟು ದುಡ್ಡು ಇಸ್ಕೊಂಡಿರ್ತೀವಿ ಅಂತ. ನಾವೀಗ ಅಲ್ಲಿಂದ ಕೂಡ ಅಡ್ರೆಸ್ ಹೇಳಿದ್ವು, ಇಲ್ಲಿಂದ ಕೂಡ ಗೊತ್ತಾಗಿದೆ ನಿಮಗೆ. ಸೊ ಬಂದ್ಬಿಟ್ಟು ಕೇಳಿ ಅಥವಾ ಫೋನ್ ಮಾಡಿ ಕೇಳಿ ಎಷ್ಟು ಕೊಟ್ಟಿದ್ದೀರಾ ಪ್ರಮೋಷನ್ಗೆ, ಫ್ರೀನಾ ಅಥವಾ ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ನಾವು ಮಾಡ್ತಿರೋದು ಉಚಿತ. ಡಿಸ್ಕ್ಲೈಮರ್ ಹಾಕ್ಬಿಡ್ಬೇಕು. ಸೊ ಇಲ್ಲಾದರೆ 180 ರೂಪಾಯಿ ಯಾಕೆ ಕೊಡ್ತಿದ್ದೀವಿ ಅಂದರೆ ನೋಡಿ, ಈ ಥರ ಆರಾಮಾಗಿ ಕೂತ್ಕೊಂಡು AC ಇರುತ್ತೆ, ಸಿಟ್ಟಿಂಗ್ ಫೆಸಿಲಿಟಿ. ಸೊ ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಅಲ್ಲೂ ಫುಲ್ ಪ್ಲೇಟಿಗೆ 100 ರೂಪಾಯಿ, ಇಲ್ಲಿ 80 ರೂಪಾಯಿ ಜಾಸ್ತಿ. ಅಲ್ಲಿ 80 ರೂಪಾಯಿ. ಹಾಂ, ಫುಲ್ ಪ್ಲೇಟಿಗೆ 80 ರೂಪಾಯಿ, ಇಲ್ಲಿ 120 ರೂಪಾಯಿ ಜಾಸ್ತಿ ಆಗಿದೆ. ಟ್ಯಾಕ್ಸ್ ಎಲ್ಲ ನೋಡ್ತೀನಿ ಎಷ್ಟಾಗುತ್ತೆ ಅಂತ ಫೈನಲ್. ಟ್ಯಾಕ್ಸ್ ಮೇ ಬಿ ಗೊತ್ತಿಲ್ಲ, 18% ಏನೋ ಇರಬೇಕೇನೋ. ನೋಡಿ, ಇವತ್ತೊಂದೇ ದಿನ 200 ರೂಪಾಯಿ ಖರ್ಚಾಯಿತು. 200 ಜಾಸ್ತಿ ಆಯಿತು. ಬಟ್ ನೀವು ಕೂಡ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಈ ಥರ ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಮಾಡ್ತೀನಿ ಅನ್ನೋ ಛಲ, ಧೈರ್ಯ ಎಲ್ಲ ನಿಮ್ಮಲ್ಲಿ ಇರಬೇಕಷ್ಟೇ. ಸರಿ, ಗೋಬಿ ಮಂಚೂರಿ ಬಂದಮೇಲೆ ಸಿಗ್ತೀವಿ. 180 ರೂಪಾಯಿ ಗೋಬಿ ಮಂಚೂರಿ ಬಂದಿದೆ. ಒಂದು ರೋಸ್ನ ಕೊಟ್ಟಿದ್ದಾರೆ. ಸೊ ರೋಸ್ ಜೊತೆ ಬಯ್ಯಾಬಿ ನೀವು ಬಂದಿದ್ದೀರಾ, ಅಣ್ಣನೂ ಬಂದಿದ್ದಾರೆ. ಇದು ಟೊಮೊಟೊ. ಇದು ಟೊಮೊಟೊನಾ? ಓಕೆ, ಟೊಮೊಟೊ. ಓಕೆ, ಇದೇನು ಹೇಳು? ಕರಿ ಲೀವು. ಇದು ಕರ್ಬೇವಿನ ಸೊಪ್ಪು. ಸೊ ಈ ಥರ ರೆಡಿಯಾಗಿದೆ. ಒಂದು ಫೋಟೋ ತೊಗೊಬಿಡ್ತೀನಿ ತಡೀರಿ, ನಾನು ನಿಂತಿದ್ದು ಆಮೇಲೆ ಸಿಗ್ತೀನಿ. ಹಾಂ.
ಸೊ 180 ರೂಪಾಯಿ ಗೋಬಿ ಮಂಚೂರಿನಲ್ಲಿ ಅವರೇ ಸರ್ವ್ ಮಾಡ್ತಾರೆ. जी काफ़ी काफ़ी उधर ही सर्व कर दो बस. बस 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 मैं बाद में लेती हूँ, बाद में रख दीजिए. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಾದರೆ 180 ರೂಪಾಯಿಗೆ ಅವರೇ ಸರ್ವ್ ಮಾಡಿಕೊಡ್ತಾರೆ. ಸೊ ಗೋಬಿ ಮಂಚೂರಿ ಈ ಥರ ಕಾಣಿಸ್ತಾ ಇದೆ. ಟೇಸ್ಟ್ ನೋಡಿ ಹೇಳಿ. ಹೇಗಿದೆ ತಗೊಳ್ಳಿ, ನೀವು ಸ್ವಲ್ಪ ಟೇಸ್ಟ್ ಮಾಡಿಬಿಡಿ. ಹ್ಞೂ ಸುಡ್ತಿದೆ. ಇದು ಸುಟ್ಟಿದೆ. ಹೂಕೋಸು. ಹ್ಞೂ ಹೂಕೋಸ್ತು ಮತ್ತು ಕ್ರಿಸ್ಪಿ ಅನ್ಸಲ್ಲ, ಅದು ಎಲೆಕೋಸು, ಇದು ಹೂಕೋಸ್ತು. ಬಟ್ ಎಲ್ಲಿದು ಕೂಡ ಚೆನ್ನಾಗಿದೆ. ಅವೆರಡರಲ್ಲಿ ಯಾವುದು ಅಂತ ಹೇಳಿದ್ರೆ ಕೆಲವರಿಗೆ ಅದಿಷ್ಟ ಆಗುತ್ತೆ, ಕೆಲವರಿಗೆ ಇದಿಷ್ಟ ಆಗುತ್ತೆ. ನಾನಿಲ್ಲಿ ಫುಡ್ ಕಂಪ್ಯಾರಿಸನ್ ಮಾಡೋಕ್ಕೆ ಬರ್ತಾ ಇಲ್ಲ. ಬಟ್ ಇದೇನಂದ್ರೆ ಇದು ನಾನು ಇದು ಯಾಕೆ 180 ರೂಪಾಯಿ ಆಗಿದೆ ಅಂತ ಹೇಳ್ತೀನಿ. ಈ ಎನ್ವೈರ್ನ್ಮೆಂಟು ಮತ್ತು ಇಲ್ಲಿ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡಬೇಕಾಗಿರುತ್ತೆ, ಹಾಗಾಗಿ 180 ರೂಪಾಯಿ ಆಗಿದೆ. ಬಟ್ 180 ರೂಪಾಯಿಗೆ ನೀವು ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು, ಸ್ವಲ್ಪ ಟೈಮು ಇದ್ದೋಗ್ಬೋದು. ಸೊ ಈ ಥರ ಇರುತ್ತೆ. ಡೆಕೋರೇಷನ್ಗೆ ಕಾಸು ತೆಗಿಲ್ಲ. ಯಾಕೆ ತೆಗಿತೀಯ ಬಿಡು, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿರೋದಕ್ಕೆ ಬಿಡಬೇಕು. ಸೊ ಬಿಡಿ ನೋಡಿ ಇನ್ನೊಂದ್ಸಲ ಕ್ವಾಂಟಿಟಿ ತೋರಿಸ್ಬೇಕಲ್ಲ ಹಂಗಂತ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ಚೆನ್ನಾಗಿದೆ, ಕ್ವಾಂಟಿಟಿನೂ ಇದೆ. ಕ್ವಾಂಟಿಟಿನೂ ಇದೆ. ಆರಾಮಾಗಿ ಇಬ್ಬರು ತಿನ್ಬೋದು ಒಂದು ಪ್ಲೇಟಲ್ಲಿ. ಜಾಸ್ತಿನೇ ಇದೆ ಕಣೆ ಕ್ವಾಂಟಿಟಿ ಚೆನ್ನಾಗಿದೆ, ಅದನ್ನೇ ಇಲ್ಲದೆ. ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದ್ದಾರೆ. ಆ ಬೆಳ್ಳುಳ್ಳಿ ಸಿಗತ್ತೆ ಗೊತ್ತಾ ಬಾಯಿಗೆ, ಅದ್ರ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರ್ತಿದೆ ಅದ್ರದ್ದು. ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಅದು ಏನು ಗೊತ್ತಾ, ಲೋಕಲ್ ಫೀಲ್ ಕೊಡೋದೆ ಕಂಪ್ಲೀಟ್ ಆಗಿ ಆ ಗೋಬಿ. ಬಟ್ ನಮ್ಮ ಪ್ರಶ್ನೆ ಬಂದರೆ, ನಾವೆಲ್ಲ ನಾನ್ ವೆಜ್ ತಿನ್ನೋರು ಯಾವ ರೀತಿ ಅಂದರೆ, ಆಚೆ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ವೆಜ್ ತಿನ್ಬೇಕಾ ಅಂತ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಬಟ್ ಗೋಬಿನೆಲ್ಲ ನಾವು ಆಚೆನೆ ಆಲ್ಮೋಸ್ಟ್ ಏನದು. ಬಟ್ ಚೆನ್ನಾಗಿದೆ, ಕೊಡ್ಬೋದು. ಚೆನ್ನಾಗಿದೆ, ಇದು ಕೊಡ್ಬೋದು. 180 ರೂಪಾಯಿಗೆ ಇದು ಲಾಸ್ ಇಲ್ಲ. ಇಬ್ರು ಆರಾಮಾಗಿ ನೋಡಿ ಕುತ್ಕೊಂಡು ಈ ಥರ ಆರಾಮಾಗಿ ಹಿಂಗೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ನೋಡಿ ಪಕ್ಕದಲ್ಲೂ ಯಾರು ಇಲ್ಲ, ನಾನು ಹೆಂಗೆ ಕೂತ್ಕೋಬೋದು ನೋಡು. ಲಕ್ಸುರಿ ಫೀಲ್ ಕೊಡುತ್ತೆ 180 ರೂಪಾಯಿಗೆ. ಸೊ ಎಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಮತ್ತೆ ಬೇರೆ ಯಾವ ಥರ ಚಾಲೆಂಜ್ ವಿಡಿಯೋಸ್ ಬೇಕು, ನೀವೇ ಕಮೆಂಟಲ್ಲಿ ತಿಳಿಸಿ. ಯಾವ ರೀತಿ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಆ ಥರದ ವಿಡಿಯೋನ ಕಮೆಂಟಲ್ಲಿ ತಿಳಿಸಿರಿ. ನಾವು ಅದ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ನ ಮಾಡ್ತೀವಿ. ಸೊ ಇದೊಂಥರ ಚೆನ್ನಾಗಿದೆ, ನಮಗೂ ನಿಮ್ಮ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಆದಂಗೆ ಆಗ್ತಾ ಇದೆ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್. ನಾನು ಇನ್ನೂ ಬಾಯ್ ಮಾಡಿಲ್ಲ, ಗೋಬಿ ತೋರಿಸ್ತಾ ಇದ್ದೀನಿ. ಇನ್ನೊಂದ್ಸತಿ ಗೋಬಿ ನೋಡಿ, ಚೆನ್ನಾಗಿದೆ. ಎಸ್, ಸಖತ್ತಾಗಿದೆ. ಇವಾಗ ಬಾಯ್ ಮಾಡಿ. ಬಾಯ್. ಎಲ್ಲರೂ ಹುಷಾರಾಗಿರಿ, ನಗ್ನಗ್ತಾ ಇರಿ, ವೀಕೆಂಡ್ನ ಎಂಜಾಯ್ ಮಾಡಿ.